ಒಬ್ಬರಲ್ಲ ಇಬ್ಬರಲ್ಲ ಬರೋಬ್ಬರಿ 47 ಬಾಲಕಿಯರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಬಿಎಂಸಿಆರ್ಐ ಬಾಲಕಿಯರ ಹಾಸ್ಟೆಲ್ನಲ್ಲಿ ಆತಂಕಕಾರಿ ಘಟನೆಯೊಂದು ನಡೆದಿದೆ. ಬಿಎಂಸಿಆರ್ಐ ಹಾಸ್ಟೆಲ್ನ 47 ಬಾಲಕಿಯರು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. 28 ಮಂದಿ ವಿದ್ಯಾರ್ಥಿಗಳು ಟ್ರಾಮಾ ಕೇರ್ ಸೆಂಟರ್ನಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾರೆ. ಹಾಗೆ 13 ಮಂದಿ ಹೆಚ್ ಬ್ಲಾಕ್ನಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾರೆ. ಬೇದಿ ಹಾಗೂ ಇನ್ನಿತರ ಅನಾರೋಗ್ಯದಿಂದಾಗಿ ಆಸ್ಪತ್ರೆಗೆ ಸದ್ಯ ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ. ಬಾಲಕಿಯರು ಅನಾರೋಗ್ಯಕ್ಕೀಡಾಗಿದ್ದರ ಹಿಂದೆ ಸಾಕಷ್ಟು ಅನುಮಾನಗಳು ಹುಟ್ಟಿಕೊಂಡಿದೆ. ಇದೇ ಕಾರಣಕ್ಕಾಗಿ ರಿಪೋರ್ಟ್ಗಾಗಿ ಅಧಿಕಾರಿಗಳು ಕಾಯ್ತಿದ್ದಾರೆ. ಯಾವ ಕಾರಣಕ್ಕಾಗಿ ಬಾಲಕಿಯರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂಬುದರ ಬಗ್ಗೆ ಈಗ ರಿಪೋರ್ಟ್ಗಾಗಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಪ್ರಗತಿ ಅವರು ನೀಡ್ತಾ ಹೋಗ್ತಾರೆ. ಪ್ರಗತಿ, ಬಾಲಕಿಯರು ಯಾವ ಕಾರಣಕ್ಕಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ? ಆಸ್ಪತ್ರೆಗೆ ದಾಖಲಾಗಿದ್ದಂತಹ ವಿದ್ಯಾರ್ಥಿಗಳ ಒಂದು ಪರಿಸ್ಥಿತಿ ಹೇಗಿದೆ? ಪ್ರೀತಿ, ಸದ್ಯ ದಾಖಲಾಗಿರುವಂತಹ ಎಲ್ಲಾ ವಿದ್ಯಾರ್ಥಿನಿಯರು ಕೂಡ ಸದ್ಯ ಅವರ ಆರೋಗ್ಯ ಸ್ಥಿತಿಯಲ್ಲಿ ಯಾವುದೇ ರೀತಿಯಾದಂತಹ ಗಂಭೀರ ಸಮಸ್ಯೆಗಳಿಲ್ಲ. ಎಲ್ಲರೂ ಕೂಡ ಸ್ಟೇಬಲ್ ಆಗಿದ್ದಾರೆ. ಬೆಂಗಳೂರು ಮೆಡಿಕಲ್ ಕಾಲೇಜ್ ಮತ್ತೆ ರಿಸರ್ಚ್ ಇನ್ಸ್ಟಿಟ್ಯೂಟ್ ನ 47 ಬಾಲಕಿಯರು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅದರಲ್ಲಿ 28 ಮಂದಿ ಟ್ರಾಮಾ ಕೇರ್ ಸೆಂಟರ್ಗೆ ದಾಖಲಾದ್ರೆ 13 ಮಂದಿ ಎಚ್ ಬ್ಲಾಕ್ ನಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. 3 ಮಂದಿಯನ್ನ ಮಾತ್ರ ಈಗ ಆ ಬಾಲಕಿಯರ ಸ್ಥಿತಿ ಸ್ವಲ್ಪ ಅವ್ರನ್ನ ಅಬ್ಸರ್ವೇಷನ್ ಸ್ಥಿತಿಯಲ್ಲಿ ನೋಡ್ತಾ ಇರೋದ್ರಿಂದ ಅವ್ರನ್ನ ಈಗ ICU ನಲ್ಲಿ ಅವರಿಗೆ ಚಿಕಿತ್ಸೆ ಕೊಡ್ಲಾಗ್ತಾ ಇದೆ. ಇವರೆಲ್ಲರೂ ಕೂಡ ಆಸ್ಪತ್ರೆಗೆ ದಾಖಲಾಗಿರುವಂತದ್ದು ಬೇದಿ ಮತ್ತೆ ಇನ್ನಿತರ ಅನಾರೋಗ್ಯ ಕಾರಣದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇಲ್ಲಿ ಇನ್ನೊಂದು ಪ್ರಮುಖವಾಗುತ್ತೆ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಕೂಡ ಆರೋಗ್ಯ ಸಚಿವರು ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿ ಹೇಳಿದ್ರು, ಕಾಲಾರ ಸಂಬಂಧ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡಿದ್ರು. ಅತಿ ಹೆಚ್ಚು ಈ ಕುಡಿಯುವ ನೀರಿನ ವಿಚಾರವಾಗಿ ಅತಿ ಹೆಚ್ಚು ಜಾಗೃತಿ ವಹಿಸಬೇಕು ಅನ್ನುವಂಥದ್ದನ್ನ ಸ್ಟ್ರೆಸ್ ಮಾಡಿ ಹೇಳಿದ್ರು. ಸೊ ಈ ಕಾಲಾರದ ಗುಣಲಕ್ಷಣ ಏನಪ್ಪಾ ಅಂತ ಕೇಳಿದ್ರೆ, ಅತಿಸಾರ ಮತ್ತೆ ಬೇದಿ ಇವೆಲ್ಲ ಅದರ ಒಂದು ಗುಣಲಕ್ಷಣಗಳು. ಈಗ ಆಲ್ರೆಡಿ 3 ಕೇಸ್ ಈಗ ಆಲ್ರೆಡಿ ಪತ್ತೆ ಆಗಿದೆ. ಸೊ ಈ 47 ಮಂದಿಗೆ ಏನಾದ್ರೂ ಆ ತರಹದ ಸಮಸ್ಯೆ ಬಂದಿರಬಹುದಾ ಅನ್ನುವಂಥದ್ದು ಸದ್ಯ ಆತಂಕಕ್ಕೆ ಕಾರಣ ಆಗಿರೋದು. ಇವ್ರಿಗೇನಾದ್ರೂ ಖಾಲಿ ಲೂಸ್ ಮೋಷನ್ ಅಥವಾ ಅವ್ರಿಗೆ ಫುಡ್ ನಲ್ಲಿ ವ್ಯತ್ಯಯ ಆಗಿ ಅಥವಾ ಫುಡ್ ಪಾಯ್ಸನ್ ಆಗಿ ಅವ್ರ ಆಸ್ಪತ್ರೆಗೆ ದಾಖಲಾದ್ರೆ ಖಂಡಿತವಾಗಿಯೂ ಕೂಡ ತುಂಬಾ ಗಂಭೀರವಾಗಿ ಅದರ ಬಗ್ಗೆ ಯೋಚನೆ ಮಾಡಬೇಕಾದಂತಹ ಅವಶ್ಯಕತೆ ಇರೋದಿಲ್ಲ. ಅಂದ್ರೆ ಹಾಸ್ಟೆಲ್ ನಲ್ಲಿ ಏನಾದ್ರೂ ಫುಡ್ ಇಂದ ಸಮಸ್ಯೆ ಆಗಿದ್ರೆ ಅದು ನಾರ್ಮಲ್ ಆಗಿ ಆಗಿರೋದು ಅಂತ ಹೇಳ್ಬೋದು. ಬಟ್ ಈ ಮಕ್ಕಳಿಗೆ ಏನಾದ್ರೂ ವಾಟರ್ ಪ್ರಾಬ್ಲಮ್ ಆಗಿ ಏನಾದ್ರೂ ಅಡ್ಮಿಟ್ ಆದ್ರೆ ನಿಜಕ್ಕೂ ಕೂಡ ಇದು ಆತಂಕಕಾರಿಯಾದ ಬೆಳವಣಿಗೆ ಆಗುತ್ತೆ. ಯಾಕಂದ್ರೆ ಅಡ್ಮಿಟ್ ಆಗಿರೋದು ಒಬ್ಬರಲ್ಲ ಇಬ್ಬರಲ್ಲ 47 ಜನ. ಸೊ ಇದು ನಿಜಕ್ಕೂ ಕೂಡ ಆತಂಕಕಾರಿ ಬೆಳವಣಿಗೆನೆ. ಪ್ರೀತಿ, ಥ್ಯಾಂಕ್ ಯು ಪ್ರಗತಿ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.